ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸಗಳಾದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಊಟಿಯಲ್ಲಿ ಯಾರೇ ಅಲ್ಲಿ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಯಾವ ರೀತಿ ಒಂದು ಶಾಸ್ತ್ರಗಳನ್ನ ಮಾಡ್ತಾರೆ, ಏನೇನು ಫುಡ್ನ ಮಾಡ್ತಾರೆ ಅಂತ ತೋರಿಸ್ತೀನಿ. ಇದು ಬಂದು ತುಪ್ಪದ ಹಿಟ್ಟು ಅಂತ ಮಾಡ್ತಾರೆ, ಮೈದಾಯಿಂದ ಮಾಡ್ತಾರೆ. ತುಂಬಾ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ಇದು ಯಾವುದೇ ಒಂದು ಒಳ್ಳೆಯ ವಿಚಾರ ಆಗಲಿ ಕೆಟ್ಟ ವಿಚಾರ ಆಗಲಿ ಈ ಒಂದು ರೆಸಿಪಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದರ ಹೆಸರು ತುಪ್ಪದ ಹಿಟ್ಟು ಅಂತ ಹೇಳ್ತಾರೆ. ಅದು ಮೈದಾದಿಂದ ಮಾಡಿರ್ತಾರೆ. ಸ್ವಲ್ಪ ಲೈಟಾಗಿ ಸ್ವೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಟೀನ ಕೂಡ ಕಂಪಲ್ಸರಿ ಮಾಡ್ತಾರೆ. ಅದಾದಮೇಲೆ ಈ ಬೋಂಡಾನು ಕೂಡ, ಆಲೂ ಬೋಂಡ ಮಾತ್ರ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಪುಟ್ಟ ಅಂಗಡಿ ಆಗಿರ್ಬೋದು, ಪುಟ್ಟ ಹೋಟೆಲ್ ಆಗಿರ್ಬೋದು, ಪ್ರತಿಯೊಂದು ಹೋಟೆಲಲ್ಲೂ ನಿಮಗೆ ಆಲೂ ಬೋಂಡ ಕಂಪಲ್ಸರಿ ಊಟಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ತುಂಬಾ ಫೇಮಸ್ ಫುಡ್ ಅಂತಲೇ ಹೇಳ್ಬೋದು. ಅಲ್ಲಿರೋ ವೆದರ್ಗೆ, ಅಲ್ಲಿರೋ ಕ್ಲೈಮೇಟಿಗೆ ಸೊ ಅವರು ಇದನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಹಾಗೆ ಅವ್ರಿಗೆ ಅಭ್ಯಾಸವಾಗಿರುತ್ತೆ. ಕೆಲವ್ರಿಗೆ ಇದು ತಿಂದಿಲ್ಲ ಅಂದರೆ ಅವ್ರಿಗೆ ಏನೋ ದಿನವೇ ಚೆನ್ನಾಗಿಲ್ಲ ಅನ್ನೋ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗೂ ಕೂಡ ಊಟಿ ಸೈಡು ಇನ್ನೂ ಕೂಡ ರೇಷನಲ್ಲಿ ಸೀಮೆಎಣ್ಣೆ ಕೊಡ್ತಾರೆ. ಸೊ ನಾವೆಲ್ಲ ಸೀಮೆಎಣ್ಣೆ ತೊಗೊಂಡು ಎಷ್ಟೋ ವರ್ಷ ಕಾಲಗಳೇ ಆಗೋಯ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಅವರು ಸ್ಟವ್ವಲ್ಲಿ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಇದೆಲ್ಲ ಏನಕ್ಕೆ ಅಡುಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ನಮ್ಮ ಆಂಟಿಯವರ ಅತ್ತೆಗೆ ಹುಷಾರಿಲ್ಲ. ಸೊ ಅದಕ್ಕೋಸ್ಕರನೇ ಅವರು ಫಸ್ಟೇ ಯಾರ್ಯಾರಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಏರಿಯಾದಲ್ಲಿ ಅವರ ಲೈನಲ್ಲಿ ಇರುವಂಥ ಮನೆಗಳವರು ಎಲ್ಲರೂ ಸೇರಿ ಅವ್ರಿಗೆ ಲಾಸ್ಟಾಗಿ ಊಟನ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಏನೇನು ಇಷ್ಟಪಡ್ತಾರೆ, ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, ಏನೇನು ಊಟ ಇಷ್ಟಪಡ್ತಾರೆ ಅದನ್ನು ಅವ್ರಿಗೆ ಮಾಡಿ ತಿನ್ನಿಸ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಏನೇನು ಆಸೆಗಳಿರ್ತಾನಲ್ವ ಅದೆಲ್ಲ ಪೂರೈಸ್ತಾರೆ. ಹಾಗೆ ಅವ್ರಿಗೆ ಬಟ್ಟೆ ಹಿಡ್ಕೊಂಡು, ಸ್ವೆಟರ್ ಹಿಡ್ಕೊಂಡು ಕಂಪಲ್ಸರಿ ತೊಗೊಂಡು ಬರ್ತಾರೆ. ಸೊ ಅದೇ ಥರನೇ ಈ ಒಂದು ಫಂಕ್ಷನ್ನು ಕೂಡ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಅದನ್ನು ಕೂಡ ಅವರು ಖುಷಿಯಿಂದ ಹ್ಯಾಪಿಯಾಗಿ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನನ್ನ ಮಗ ಇಲ್ಲಿ ಇನ್ನೊಂದು ರೂಮಲ್ಲಿ ಏನು ಮಾಡ್ತಾಯಿದ್ದಾನೆ, ಎಲ್ಲಿ ಹೋದ ಅಂತ ನೋಡ್ತಾ ಇದ್ದರೆ, ಅವ್ನು ನೋಡಿದ್ರೆ ಇಲ್ಲಿ ಪಿಯಾನೋನ ಬಾರಿಸ್ತಾ ಇದ್ದಾನೆ. ಅವನಿಗೆ ತುಂಬಾ ಇಂಟ್ರೆಸ್ಟು ಪಿಯಾನೋ ಬಾರಿಸೋದ್ರಲ್ಲಿ, ಮತ್ತು ಆ ಬ್ಯಾಂಡಲ್ಲಿ, ಮತ್ತು ಪ್ರತಿಯೊಂದು ಅವರ ಜೀನ್ ಹಾಗೆ ಇದೆ ಅನಿಸುತ್ತೆ. ನಮ್ಮ ಹಸ್ಬೆಂಡ್ ಮನೆ ಕಡೆಯವರು ಎಲ್ಲರೂ ಕೂಡ ಪಿಯಾನೋ, ಸಿಂಗಿಂಗು, ಹಾಗೆ ತಬಲ ಬಾರಿಸೋದು, ಇದೆಲ್ಲ ಬ್ಯಾಂಡ್ ಮಾಡೋದು, ಅದೆಲ್ಲ ತುಂಬಾ ಇಂಟ್ರೆಸ್ಟು. ಆವತ್ತಿನ ದಿವಸ ಅವ್ನು ಈ ಪಿಯಾನೋನೇ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನು ಕೂಡ ಕಾಫಿ ಹಾಗೆ ತುಪ್ಪದ ಹಿಟ್ಟನ್ನ ತಿಂದ್ಕೊಂಡು ನಮ್ಮ ಸಿಸ್ಟರ್ ಮನೆಗೆ ಬಂದೆ. ನಮ್ಮ ಆಂಟಿ ಮನೆಗೆ ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕನ ಮನೆಗೆ ನಾನು ಬಂದೆ. ಸೊ ಇಲ್ಲಿ ಬಂದಾದಮೇಲೆ ನಮ್ಮ ಮಾವ ಅವರು, ನಮ್ಮ ಅಂಕಲ್ ಅಂದರೆ ಅವ್ರ ಹಸ್ಬೆಂಡು ತರಕಾರಿಗಳನ್ನ ತಂದಿದ್ದರು. ಸರಿ ಹಾಗೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ. ಇದು ಅವರ ಫೇಮಸ್ ಆಗಿರುವಂಥ ಒಂದು ಕಾಳು ಅಂತಲೇ ಹೇಳ್ಬೋದು, ರಾಜ್ಮಾ ಅಂತ. ನೀವು ಕೂಡ ಕೇಳಿರ್ಬೋದು. ಸೊ ಇದು ಕೂಡ ಫೇಮಸ್ಸು ಅಲ್ಲಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ನೋಡ್ತಾ ಇದ್ದೀರಲ್ವ ಎಷ್ಟು ದಪ್ಪದಾಗಿದೆ ಅಂತ ಹೇಳ್ಬಿಟ್ಟು. ನಾವು ಬಜ್ಜಿ ಮೆಣ್ಸಿನ್ಕಾಯಿ ಮಾಡ್ತೀವಲ್ಲ ಅಷ್ಟು ದಪ್ಪ ಇತ್ತು, ಬಟ್ ಅದೇ ಖಾರವಾಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ. ಅದಾದಮೇಲೆ ಇದೊಂಥರ ಬೀಜ ಅಂತಲೇ ಹೇಳ್ಬೋದು. ಇದೊಂಥರ ಕಾಳು ಕೂಡ ಅವ್ರಿಗೆ. ಇದು ಕೂಡ ಹಸಿದ ಹಾಗೇನೂ ಕೂಡ ತಿನ್ಬೋದು, ತುಂಬಾ ಹೆಲ್ದಿ. ಇದು ಕೂಡ ಹಸಿ ಅವರೆ ಅಂತ ಹೇಳ್ತಾರೆ, ಬಟ್ ನನಗೆ ಅಷ್ಟು ಕನ್ಫರ್ಮಾಗಿ ಏನು ಹೆಸರು ಅಂತ ಗೊತ್ತಿಲ್ಲ. ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಅವರೊಂದು ಸಾಂಬಾರು ಪುಡಿ ಹಾಕಿ ಒಂದು ಸಾರನ್ನ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹಸಿ ಅವರೆ ಅಂತೂ ಇದಕ್ಕೊಂದು ಆಲೂಗಡ್ಡೆ ಹಾಕಿ ಸೇರಿಸಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಅವತ್ತು ಬೆಳಗ್ಗೆ ನಮ್ಮ ಸಿಸ್ಟ್ರು, ನಾನು ಅವ್ರಿಗೆ ಅಕ್ಕ ಅಂತಲೇ ಕರಿತೀನಿ, ಅವರು ಹಾಲನ್ನ ಒಡೆದೋಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಎತ್ತಿಕ್ಬಿಟ್ಟಿದ್ರು. ಅದಕ್ಕೆ ನಾನು ಅದನ್ನು ತೊಗೊಂಡು ರಸಮಲೈ ಮಾಡೋಣ ಅಂತ ಹೇಳ್ಬಿಟ್ಟು, ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಊಟಿಯಲ್ಲಿ ಪ್ರತಿದಿನವೂ 6 o'clock ಆಗಿದ ತಕ್ಷಣ ಎಲ್ಲರೂ ಮನೆ ಮುಂದೆ ಈ ರೀತಿ ನೀರನ್ನ ಹಾಕಿಬಿಟ್ಟು ಮನೆಗೆ ದೀಪ ಹಚ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಎಲೆಕ್ಷನ್ಗೋಸ್ಕರ ಬಂದಿದ್ದರು. ಇಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಒಂದು ಎಲೆಕ್ಷನ್ನ ನೋಡಿದ್ದು. ಊರಿಗೆ ಈ ರೀತಿ ಟೆಂಪೋ ಕಾರ್ಗಳಲ್ಲಿ
ಕಟ್ಕೊಂಡು ಬರ್ತಾರೆ. ಹಾಗೆ ವಿತ್ ಬ್ಯಾಂಡ್ ಕೂಡ ಬರ್ತಾರೆ ಅಂತಲೇ ಹೇಳ್ಬೋದು. ಒಂದು ಮೆರವಣಿಗೆ ಥರ ಮಾಡ್ತಾರೆ, ಒಂದು ಫಂಕ್ಷನ್ ಥರ ಮಾಡ್ತಾರೆ ಈ ಒಂದು ಎಲೆಕ್ಷನ್ ಕೂಡ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಬೇರೆ ಬೇರೆ ಈ ಕ್ಯಾಸ್ಟ್, ಬೇರೆ ಬೇರೆ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಸೊ ಈ ರೀತಿ ಪ್ರತಿದಿನವೂ ಒಬ್ಬೊಬ್ಬರು ಬಂದು ಈ ರೀತಿ ಮೆರವಣಿಗೆ ಥರನೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ವಿತ್ ಬ್ಯಾಂಡಿಂಗು ಕೂಡ. ಹಾಗೆ ಆ ಒಂದು ಮೆರವಣಿಗೆ ನೋಡ್ತಾ ಇದ್ದೀರಲ್ವ ನೀವು, ಈ ರೀತಿ ಮೆರವಣಿಗೆ ಕೂಡ ಮಾಡ್ತಾರೆ. ಫಸ್ಟ್ ಟೈಮ್ ನಾನು ಈ ರೀತಿ ಎಲೆಕ್ಷನ್ನ ತಮಿಳ್ನಾಡು ಸೈಡು ನೋಡ್ತಾ ಇರೋದು ಅಂತಲೇ ಹೇಳ್ಬೋದು. ಅಲ್ಲಿರೋ ಜನಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನೋಡ್ಕೊಳ್ಳೋಕ್ಕೆ ಏನೋ ಒಂದು ಮೆರವಣಿಗೆ ಥರ ಫಂಕ್ಷನ್ ಇರೋ ಥರನೇ ಹೋಗಿ ನೋಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಈವ್ನಿಂಗು ನಾವು ನಮ್ಮ ಮನೆಯವರು ಕೂಡ ಸೇರಿಬಿಟ್ಟು ಸುಮ್ಮನೆ ಒಂದು ವಾಕಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಫಂಕ್ಷನ್ ಹಾಲು ಯಾವುದೇ ಒಂದು ಒಳ್ಳೆಯದು ಕೆಟ್ಟದ್ದು ಆಗಿದ್ರೂ ಕೂಡ ಈ ಒಂದು ಪ್ಲೇಸ್ನ ಉಪಯೋಗಿಸ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಯಾವುದೇ ಒಂದು ಬೈಕ್ ಆಗಲಿ, ಸೈಕಲ್ ಆಗಲಿ, ಒಂದು ಕಾರ್ ಆಗಲಿ, ಯಾವುದೇ ಒಂದು ಗಾಡಿ ಅವ್ರ ಮನೆ ಮುಂದೆ ತೊಗೊಂಡು ಹೋಗೋದಿಲ್ಲ. ಈ ರೀತಿಯಾದ ಸಪ್ರೇಟಾಗಿ ರೋಡ್ ಸೈಡಿಗೆ ಅವರು ನಿಲ್ಲಿಸ್ತಾರೆ. ಈ ಒಂದು ಬಸ್ ನಿಂತಿದೆ ಅಲ್ವಾ, ಅದೊಂದು ಮಕ್ಕಳ ಪ್ಲೇ ಗ್ರೌಂಡ್ ಅಂತಲೇ ಹೇಳ್ಬೋದು. ಸಂಜೆ ಆದರೆ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಬಂದು ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಅಷ್ಟೊತ್ತಲ್ಲಿ ಸನ್ಸೆಟ್ ಆಗ್ತಾಯಿತ್ತು. ನಾವು ಕೂಡ ಮನೆಯಲ್ಲಿ ಬೋರ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ವಾಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ. ತುಂಬಾ ಅದ್ಭುತವಾದ ಸೀನರಿ ನೋಡ್ಬೋದು ಅಂತಲೇ ಹೇಳ್ಬೋದು. ಏನಾದರೂ ಮನೆಯಲ್ಲಿ ಬೋರ್ ಆಗ್ತಾಯಿದೆ ಅಥವಾ ಮನಸ್ಸು ಸರಿ ಇಲ್ಲ, ಏನೇ ಒಂದು ರೀಸನ್ ಆಗಿದ್ರೆ, ಸೊ ಈ ರೀತಿಯ ಈ ಒಂದು ಕ್ಲೈಮೇಟಲ್ಲಿ ಈ ರೀತಿ ಹೊರಗಡೆ ಬಂದು ಸುಮ್ಮನೆ ಒಂದು ನಾರ್ಮಲಾಗಿ ಒಂದು ವಾಕ್ ಹೋದರೆ ಸಾಕು, ತುಂಬಾ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು, ನನ್ನ ಹಸ್ಬೆಂಡು ಕೂಡ ಏನೇನೋ ಡಿಸ್ಕಸ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಮನಸ್ಸಿಗೆ ಬೇಜಾರಾದಾಗ ಅಥವಾ ನಮಗೆ ಏನಾದರೂ ಒಂದು ಏನೋ ಒಂಥರ ನೆಮ್ಮದಿ ಇಲ್ಲ ಅಂದಾಗ ಕೂಡ ಸೊ ಈ ಒಂದು ವಾತಾವರಣದಲ್ಲಿ ಒಂದು ವಾಕ್ ಹೋಗಿ ಬಂದರೆ ತುಂಬಾ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗ ನನ್ನ ವೀಡಿಯೋ ಮಾಡ್ತಾಯಿದ್ದಾನೆ. ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ಯಾ ಅಂತ ಕೇಳಿದ್ದಕ್ಕೆ ಹಾಂ ನಾನು ಮಾಡ್ತಾಯಿದ್ದೀನಿ, ನೀನು ನಡ್ಕೊಂಡು ಹೋಗು ಅಂತ ಹೇಳ್ತಿದ್ದಾನೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇನೆ. ಸೊ ಅದಾದಮೇಲೆ ಇಲ್ಲಿ ಕೂಡ ಮನೆ ಅಕ್ಕಪಕ್ಕದಲ್ಲೇ ಕೂಡ ಈ ರೀತಿ ಎಸ್ಟೇಟ್ಗಳಿದೆ, ಟೀ ಎಸ್ಟೇಟ್ಗಳಿದೆ. ಸೊ ಇಲ್ಲಿ ಯಾರೂ ಕೂಡ ಈವ್ನಿಂಗ್ 4 o'clock ಮೇಲೆ ಯಾರೂ ಕೆಲಸಕ್ಕೆ ಹೋಗೋದಿಲ್ಲ, ಯಾರೂ ತೋಟಕ್ಕೂ ಕೂಡ ಹೋಗೋದಿಲ್ಲ. ಏಕೆಂದರೆ ಕಾಡೆಮ್ಮೆಗಳು, ಹಾಗೆ ಚಿರತೆಗಳು, ಹಾಗೆ ಚೀತಾ, ಚಿರತೆ ಇದೆಲ್ಲವೂ ಕೂಡ ಓಡಾಡುತ್ತೆ. ಸೊ ಅದಕ್ಕೋಸ್ಕರನೇ ಭಯಪಟ್ಕೊಂಡು ಯಾರೂ 4 o'clock ಮೇಲೆ ಟೀ ಎಸ್ಟೇಟ್ ಕಡೆಗೆ ಹೋಗೋದಿಲ್ಲ. ಇದೇನು ನಿಮಗೆ ವೈಟ್ ಶೆಡ್ನ ಕಾಣ್ತದಲ್ಲ, ಅದರಲ್ಲಿ ಮಶ್ರೂಮ್ನ ಬೆಳೀತಾರೆ ಅಂತಲೇ ಹೇಳ್ಬೋದು. ಎಲ್ಲವೂ ಮನೆ ಸುತ್ತಮುತ್ತನೇ ಇದೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರ ಟೀ ಎಸ್ಟೇಟು ಮನೆ ಪಕ್ಕದಲ್ಲೇ ಇದೆ. ಒಂದು ಸ್ವಲ್ಪ ಕೂಡ ಜಾಗ ಸಿಕ್ಕಿದ್ರೂ ಕೂಡ ಅಲ್ಲಿ ಏನಾದರೂ ಒಂದು ತರಕಾರಿಗಳನ್ನ ಬೆಳೀತಾರೆ. ಸೊ ಆ ಥರ ಒಂದು ಪರಿಸ್ಥಿತಿ, ಆ ಥರ ಒಂದು ಇದು ವಾತಾವರಣ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಒಂದು ರೌಂಡು ಫುಲ್ ನಮ್ಮ ಆಂಟಿ ಮನೆಯಿಂದ ಫುಲ್ ಒಂದು ರೌಂಡನ್ನ ಸುತ್ತಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ವಾಕಿಗಂತ ಬಂದಿದ್ವಲ್ಲ, ಆವಾಗ ನನ್ನ ಮಗನೂ ಕೂಡ ಅವನು ಈ ಒಂದು ಕ್ಲೈಮೇಟ್ಗೆ ಸೆಟ್ ಆಗಿಬಿಟ್ಟಿದೆ. ಎಷ್ಟೇ ಒಂದು ಕೋಲ್ಡ್ ಇದ್ದರೂ ಕೂಡ ಅವನಿಗೆ ಏನು ಕೂಡ ಎಫೆಕ್ಟ್ ಆಗಲ್ಲ. ಅವರ ಊರಿಗೆ ಅವನು ಸೆಟ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಸಡನ್ನಾಗಿ ಯಾರಾದರೂ ಹೋದರೆ ಅವ್ರಿಗೆ ಕ್ಲೈಮೇಟ್ ಸೆಟ್ ಆಗಲ್ಲ. ಬಟ್ ಇವನಿಗೆ ಮಗು ಇದ್ದಾಗಿಂದನೂ ಹೋಗ್ತಾ ಇರ್ತಿದ್ವಲ್ಲ, ಸೊ ಅವನಿಗೆ ಈ ಕ್ಲೈಮೇಟ್ ಸೆಟ್ ಆಗಿದೆ. ಇಲ್ಲಿರೋ ಭಾಷೆ ಮಾತಾಡ್ತಾನೆ, ಅವರು ಬಡಗ ಭಾಷೆ ಮಾತಾಡೋದು. ಸೊ ಆ ಭಾಷೆಯು ಕೂಡ ಅವನು ಕಲ್ತ್ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ನಮ್ಮ ಆಂಟಿ ಅಂಕಲ್ ಕೂಡ ತುಂಬಾ ಖುಷಿ, ಅವನು ಬಡಗು ಭಾಷೆ ಮಾತಾಡೋದ್ರಿಂದ. ಅವ್ರ ಅಪ್ಪನೇ ಮಾತಾಡಲ್ಲ, ಬಟ್ ಅವನ ಮಗ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾಯಿದ್ರು. ಸೊ ಸುಮ್ಮನೆ ವಾಕಿಂಗ್ ಅಂತ ಹೋಗಿಬಿಟ್ಟು ಎಂಜಾಯ್ ಮಾಡಿಕೊಂಡು ಹೋದ್ವಿ. ಮನೆ ಮುಂದೆ ನೋಡಿ ಬೀಟ್ರೋಟ್ನ ಬೆಳೆಸಿದ್ದಾರೆ. ಇದೊಂದು 3 months ಆಗಿದ ತಕ್ಷಣ ಬೀಟ್ರೋಟ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಫಾರ್ ವಾಚಿಂಗ್.